ಈಗಾಗಲೇ ಪತ್ನಿ ಇರುವಾಗ ಅವರ ಒಪ್ಪಿಗೆ ಇಲ್ಲದೆ ಇನ್ನೊಂದು ಮದುವೆ ಆಗುವುದು ಕೂಡ ಕಾನೂನಲ್ಲಿ ಅದಕ್ಕೆ ಮಾನ್ಯತೆ ಇಲ್ಲ. ಮಾನ್ಯತೆ ಇಲ್ಲ ಇಲ್ಲ ಸರ್. ಅದಕ್ಕೆ ನಾನು ಹೇಳ್ತಾ ಇರೋದು, ಐ ಥಿಂಕ್ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್. ನನ್ನ ಪ್ರಕಾರ ಈಗಲೂ ನನಗೆ ಅದೇ ಅನಿಸ್ತದೆ ಸರ್. ಮದುವೆ ಗಂಡ ಹೆಂಡತಿ ಹಂಗಾಗಿದ್ದಿದ್ರೆ ಮಗು ಹುಟ್ಟಲ್ವ ಸರ್, ಮಕ್ಕಳು ಹುಟ್ಟಲ್ಲ. ಅಂದರೆ ಅವ್ರ ನಡುವೆ ಯಾವ ಥರದ ಸಂಬಂಧ ಇದೆ ಅನ್ನೋದು ಅದು ಅದೇ ನಾನು ಕೇಳ್ತಾ ಇರೋದು. ಕರೆಕ್ಟ್. ಅದನ್ನು ಅವರೇ ಸ್ಪಷ್ಟಪಡಿಸ್ಬೇಕು. ಹೌದು. ಈಗ ಕಪೋಲಕಲ್ಪಿತವಾಗಿ ಹಾಗೆ ಹೀಗೆ ಈಗ ನೋಡಿ ಫೋಟೋಸ್ ಎಲ್ಲ ನೋಡ್ತಾ ಇದ್ವಿ, ಅದು ಶೂಟಿಂಗ್ ಅಲ್ಲಿ ಸಂದರ್ಭದಲ್ಲಿ ನಡೆದಂಥದ್ದು, ಪ್ರವಾಸಕ್ಕೆ ಹೋಗಿರೋ ಸಂದರ್ಭದ್ದಲ್ಲ. ಆಮೇಲೆ ಅವರು ಕೂಡ ದರ್ಶನ್ ಅವರು ಈಗ ನಿಮ್ಮ ಮಗಳ ಜೊತೆ ಹೋಗಿ ಒಂದು ವಿಡಿಯೋ ನೋಡಿರ್ಬೇಕು ನೀವು, ಡ್ಯಾನ್ಸ್ ಮಾಡಿರೋದು, ಅದು ಸೆಲೆಬ್ರೇಟ್ ಮಾಡಿರೋದು, ಬರ್ಡೇ ಸೆಲೆಬ್ರೇಷನ್ ಅಲ್ವಾ ಸರ್? ಇಟ್ಸ್ ಜಸ್ಟ್ ಎ ನಾರ್ಮಲ್ ಬರ್ಡೇ ಸೆಲೆಬ್ರೇಷನ್ ಅಷ್ಟೇ. ದಿಸ್ ನಥಿಂಗ್ ರಾಂಗ್. ನಾನು ನೋಡಿದೆ ಡ್ಯಾನ್ಸ್ ಮಾಡ್ತಾಯಿದ್ರು, ದರ್ಶನ್ ಅವರು ಒಂದು 2-3 ಸ್ಟೆಪ್ ಹೇಳ್ಕೊಡ್ತಾಯಿದ್ರು, ಅದನ್ನ ನಾನು ನೋಡಿದೆ. ಅದರಲ್ಲಿ ತಪ್ಪೇನಿದೆ ಸರ್? ಆಯಿತು, ಈಗ ಡೈವರ್ಸ್ ಆಗಿದೆ, ಅವರು ಪ್ರಕರಣದಲ್ಲಿ ಸಿಲುಕಾಕೊಂಡಿದ್ದಾರೆ. ಈಗ ಬೇಲ್ನಿಂದ ಹೊರಗಡೆ ಬಂದಿದ್ದಾರೆ. ಮೀಡಿಯಾಗಳ ಮುಂದೆ ಸ್ವಲ್ಪ ಅವರು ಒಂದು ಸಣ್ಣ ನಗು ಬೀರಿದ್ದಾರೆ, ಖುಷಿ. 6 ತಿಂಗಳಲ್ಲಿ ಜೈಲಿದ್ದಾಗ ಈಗ ಹೊರಗಡೆ ಬಂದಾಗ ಸಹಜವಾಗಿ ಖುಷಿ ಆಗುತ್ತೆ. ಈಗ ವಾಟ್ ನೆಕ್ಸ್ಟ್? ನೀವು ಮುಂದೆ ಏನು ಮಾಡ್ತೀರಿ? ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಥವಾ ಏನು ಬಯಸ್ತೀರಿ? ಈಗಲೂ ಅವ್ರನ್ನ ಲವ್ ಮಾಡ್ತಾನೇ ಇದ್ದೀರಿ ಸರ್? ನೀವು ಪವಿತ್ರ ಗೌಡನ ಫಾಲೋ ಮಾಡ್ತಾ ಇದ್ದರೆ ನೀವು ಯಾವಾಗಾದರೂ ನೋಡಿ ಅವ್ರ ಫೇಸಲ್ಲಿ ಸ್ಯಾಡ್ನೆಸ್ ನಿಮಗೆ ಕಾಣಿಸಲ್ಲ. ಯಾಕೆ? ಅದು ನಿಮಗೆ ಗೊತ್ತು, ನಮಗೆ ಗೊತ್ತಿಲ್ಲ ಸರ್. ನೀವು ಹೇಳ್ಬೋದು. ಸ್ಮೈಲಿಂಗ್ ಫೇಸ್ ಸರ್ ಅವ್ರದ್ದು. ಓಕೆ. ಅದೇ ಒಂದು ದೊಡ್ಡ ಒಂದು ಇಶ್ಯೂ ಆಗಿತ್ತು ಒಂದು ಸತಿ ಅವರು ಮನೆಗೆ ಹೋಗುವಾಗ, ಮನೆ ಸರ್ಚಿಂಗ್, ಅದು ಒಂದು ದೊಡ್ಡ ಇಶ್ಯೂ ಆಗಿತ್ತು. ಕರೆಕ್ಟ್. ಅವ್ರದ್ದು ಫೇಸೇ ಹಂಗೆ ಸರ್, ಅವ್ರ ಸ್ಮೈಲಿಂಗ್ ಫೇಸ್ ಅವ್ರದ್ದು. ಈಗ ನೋಡಿ ಜೈಲಿನಿಂದ ಆಚೆ ಬರ್ತಾ ಇದ್ದಾರೆ ಜನ, ಜೈಲಿನಿಂದ ಆಚೆ ಬರುವಾಗ ಮುಖ ಮುಚ್ಕೊಂಡು ಇದು ಸ್ಯಾಡ್ನೆಸ್ನಿಂದ ಬರ್ತಾರೆ. ಬಟ್ ಪವಿತ್ರ ಗೌಡ ಅವರು ನಗ್ತಾ ಬರ್ತಾ ಇದ್ದಾರೆ ಸರ್. ಓಕೆ. ಅವ್ರ ಫೇಸಲ್ಲಿ ನಗು ಯಾವಾಗಲೂ ಇರುತ್ತೆ ಸರ್. ಅವ್ರ ಫೇಸಲ್ಲಿ ನಗು ಇದೆ. ಈಗ ನೀವು ನಿಮ್ಮ ಬದುಕು ಹೇಗಿದೆ? ಈಗ ನೀವು ಇನ್ನೊಂದು ಮದುವೆ ಆದ್ರಾ ಅಥವಾ ಹೇಗೆ? ಇಲ್ಲ ಸರ್. ಈಗ ನಾನಿನ್ನ ಬಿಡಲಾರೆ ಅಂತ ಬೇರೆ ಹೇಳ್ತಾ ಇದ್ದೀರಾ, ಏನು ಮತ್ತೆ? ಈಗ ನೋಡಿ ಸರ್, ನನಗೆ ನಾನು ಎಲ್ಲ ಚಾನಲ್ಸ್ಗೂ ಒಂದೇ ಮಾತು ಹೇಳೋದು, ಹುಟ್ಟೋದು ಒಂದೇ ಸತಿ ಅಲ್ವಾ? ಹೌದು. ಲೈಫು ಒಂದೇ ಅಲ್ವಾ? ಪ್ರೀತಿನೂ ಒಂದೇ ಅಲ್ವಾ? ಮದುವೆನೂ ಒಂದೇ ಅಲ್ವಾ? ಸಾಯೋದು ಒಂದೇ ಅಲ್ವಾ? ಸೊ ಎಲ್ಲ ಒಂದೇ ಆದರೆ ತಿರ್ಗಾ ಬೇರೆಯವ್ರನ್ನ ಯಾಕೆ ಲೈಫಲ್ಲಿ ಕರ್ಕೊಂಡು ಬರ್ಬೇಕು ಸರ್? ಒಂದೇ ಜೀವನ, ಒಂದೇ ಪ್ರೀತಿ, ಒಂದೇ ಲೈಫ್ ಸಾಕು ಸರ್. ಓಹೋ, ಹೀಗಿದೆ. ಪವಿತ್ರ ಗೌಡ ಅವ್ರ ಪ್ಲೇಸ್ ಬೇರೆ ಯಾವ ಹುಡುಗಿ ತಗೊಳಕ್ಕಾಗಲ್ಲ ಸರ್. ಅವ್ರ ಸ್ಥಾನ ತುಂಬೋಕ್ಕೆ ಯಾರಿಗೂ ನೀವು ಅವಕಾಶ ಕೊಡೋದು ಇಲ್ಲ, ಸಿಕ್ಕದೇ ಇಲ್ಲ ಸರ್. ಆ ಥರ ಹುಡುಗಿ ಎಲ್ಲಿ ಸಿಗ್ತಾರೆ ಸರ್? ಯಾಕೆ ಬಿಟ್ರಿ ಸರ್? ಯಾಕೆ ಬಿಟ್ರಿ ಅಂದರೆ ನೋಡಿ, ಆ ಟೈಮಿಂಗ್ ಆ ಥರ ಆಗಿತ್ತು, ಸಿಚುವೇಶನ್ ಆ ಥರ ಆಗಿತ್ತು. ನಾನು ಮಾತಾಡೋದು ನೋಡಿದ್ರೆ ಎಷ್ಟು ಹಚ್ಕೊಂಡಿದ್ದೀರಿ ಪಾಪ ಅವ್ರನ್ನ, ಎಷ್ಟು ಇಷ್ಟಪಡ್ತಿದ್ದೀರಿ. ಈಗ ನೋಡಿ ಈ ಸಂದರ್ಭದಲ್ಲಿ ಪಾಪ ಅವ್ರಿಗೂ ದುಃಖ, ಕಷ್ಟದ ದಿನಗಳಲ್ಲೂ ಕೂಡ ಅವ್ರನ್ನ ಕನಮರಿಸ್ತಿದ್ದೀರಿ. ಈಗ ಅವ್ರನ್ನ ಭೇಟಿ ಆಗಬೇಕು, ಒಂದೇ ಒಂದು ಸಲ ಮಾತಾಡಬೇಕು. ಈಗೇನೋ ನಾನು ನನ್ನ ಮಗಳು ಪವಿತ್ರ ಗೌಡ ಜೊತೆ ಊಟ ಮಾಡಬೇಕು ಅಂತ ಏನೋ ನಿಮ್ಮ ಫೀಲಿಂಗ್ಸ್ ಹೇಳ್ಕೊಂಡಿದ್ದೀರಿ. ಅದು ಬರುತ್ತೆ ಸರ್, ಯಾವಾಗೋ ಒಂದು ದಿವಸ ಬರುತ್ತೆ. ನನಗೆ ಐ ಬಿಲೀವ್ ಇನ್ 2 ಥಿಂಗ್ಸ್ ಸರ್. ಒಂದು ದೇವರು, ಒಂದು ಸಮಯ. ಈವನ್ ಸ್ಟಾಪ್ ವಾಚ್ ಆದ್ರೂ, ವಾಚ್ ಇದೆಯಲ್ವಾ ಗಡಿಯಾರ, ಸ್ಟಾಪ್ ವಾಚಲ್ಲಿ ಅದು ಸ್ಟಾಪ್ ಆದ್ರೂ 2 ಸತಿ ಕರೆಕ್ಟ್ ಟೈಮ್ ತೋರಿಸುತ್ತೆ 24 ಅವರ್ಸಲ್ಲಿ. ಅದೇ ವಾಚು ನಡೀತಾ ಇದ್ದರೆ ಒಂದು ಸತಿ ಮೇಲೆಗೆ ಹೋಗುತ್ತೆ, ಒಂದು ಸತಿ ಕೆಳಗಡೆಗೆ ಬರುತ್ತೆ ಅಲ್ವಾ? ಇವಾಗ ಸ್ವಲ್ಪ ನಾನು ಕೆಳಗಡೆ ಇದ್ದೀನಿ, ಇಟ್ಸ್ ಓಕೆ, ತಿರ್ಗಾ ಮೇಲೆ ಬರುತ್ತೆ. ಅಂಥದ್ದೊಂದು ಅಮೃತಗಳಿಗೆ ಬರುತ್ತೆ, ಟೈಮ್ ಬರುತ್ತೆ ಸರ್. ನಾನು ದೇವ್ರನ್ನ ನಂಬ್ತೀನಿ ಸರ್, ತುಂಬ ನಂಬ್ತೀನಿ. ಓಕೆ ಸರ್, ಈಗ ಪವಿತ್ರ ಗೌಡ ಅವರ ಮಾವನ ಬಗ್ಗೆ ತಂದೆ ಬಗ್ಗೆ ಹೇಳಿದ್ರೆ, ನಿಮ್ಮ ಮಾವ ದೇವರು ತುಂಬ ಒಳ್ಳೆ ಮನುಷ್ಯರು ಅಂತೇಳಿ, ಅವರ ನಮ್ಮ ಅತ್ತೆಯವರು ಸರ್, ನಮ್ಮ ಅತ್ತೆಯವರು ಅವ್ರು ನಿಮ್ಮ ಜೊತೆ ಟಚ್ಚಲ್ಲಿದ್ದಾರಾ? ಹಾಂ, ಟಚ್ಚಲ್ಲಿದ್ದಾರೆ ಸರ್ ಈ ಕ್ಷಣದವರೆಗೂ. ಇವತ್ತಿನ ನನಗೆ ನನ್ನ ಮಗಳ ಹತ್ರ ಮಾತಾಡಬೇಕು ಅಂದರೆ ಅವ್ರಿಗೆ ಫೋನ್ ಮಾಡೋದು. ನನ್ನ ಮಗಳ ಹತ್ರ ಫೋನ್ ಇಲ್ಲ, ಸೊ ನಾನು ನಮ್ಮ ಮಾವರ್ಗೆ ಫೋನ್ ಮಾಡಿದ್ರೆ ಅವರು ಫೋನು ನನ್ನ ಮಗಳಿಗೆ ಕೊಡೋದು. ಓಕೆ. ನೋಡಿ ಸರ್, ಈಗ ಒಂದ್ಸಲಿ ಸಂಬಂಧಗಳು ಹೋಯ್ತು ಅಂದರೆ ಹತ್ರಕ್ಕೂ ಹೋಗೋದಿಲ್ಲ, ಆದರೆ ಕಂಟಿನ್ಯೂ ಮಾಡಿದಿರೋ ನೀವು
ಅವ್ರ ಜೊತೆ ಮಾತಾಡೋದು ಅಂತೇಳಿ ಏನು ಹೇಳ್ತಾರೆ? ಏನಾದರೂ ಮಾತಾಡ್ತಾರಾ ನಿಮ್ಮ ಜೊತೆ? ನೀವು ಮಗಳ ಜೊತೆ ಮಾತಾಡೋಕ್ಕೆ ಫೋನ್ ಮಾಡ್ತೀರಿ, ಅಲ್ಲ ಅವರು ನನ್ನ ಹತ್ರ ಕೇರ್ ಮಾಡ್ತಾರಾ? ಏನಾದ್ರು ಹೇಳ್ತಾರಾ ಹೇಗಿದ್ದೀರಿ ಅಂತ ಕೇಳ್ತಾರಾ? ಅವ್ರು ಈಗಲೂ ನನಗೆ ಮಗ ಅಂತಲೇ ಕರೆಯೋದು. ಹೇ ಮಗ ಹೇಗಿದೆಯಾ, ಚೆನ್ನಾಗಿದೆಯಾ, ಊಟ ಮಾಡ್ದ, ಎಲ್ಲಿ ಸ್ಕೂಲಲ್ಲಿದೆಯಾ, ಚೆನ್ನಾಗಿ ಮಾತಾಡ್ತಾರೆ ಸರ್. ಅವ್ರದ್ದು ವಾಯ್ಸ್ ಲೌಡು ಬಟ್ ಮನಸ್ಸು ಸಾಫ್ಟ್, ವೆರಿ ಸಾಫ್ಟ್ ಸರ್ ಅವ್ರದ್ದು. ಇರೋದು ನಿಜ ನಾನು ಹೇಳ್ತಾ ಇದ್ದೀನಿ ಸರ್, ಯಾಕೆ ಸುಳ್ಳು ಹೇಳಬೇಕು? ಕರೆಕ್ಟ್.